ತಳಿ ಸಂವರ್ಧನೆ ಮತ್ತು ಸಂರಕ್ಷಣಾ ಅಭಿಯಾನ ನಮ್ಮ ಅಕ್ಷಯ ಆಳುವರು ಸುಳ್ಯದವರು ಅವರು ಆ ಸಂಸ್ಥೆ ಮೂಲಕ ನಮ್ಮ ಮೈಸೂರು ಭಾಗದ ಬಯಲುಸೀಮೆ ರೈತರಿಗೆ ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡುವಂಥ ಆಸಕ್ತ ರೈತರಿಗೆ ಮಲೆನಾಡು ಗಿಡ್ಡಗಳನ್ನು ಸಾಕಿ ಸಲಹೆ ಸಂವರ್ಧನೆ ಮಾಡಿ ಇನ್ನುಳಿದಂಥ ಆಸಕ್ತ ರೈತರಿಗೆ ದಾನ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಒಂದು ವಿಶೇಷ ಅಭಿಯಾನವನ್ನು ಒಂದು ಆಂದೋಲನವನ್ನು ಮಾಡ್ತಾಯಿದ್ದಾರೆ. ನಮ್ಮ ಮಠವೂ ಕೂಡ ವಿಶ್ವಕ್ರಿಯರು ಮಹಾಸಂಸ್ಥಾನ ಮಠವೂ ಕೂಡ ನಾವು ಕೂಡ ಸನ್ಯಾಸ ದೀಕ್ಷೆ ತೆಗೆದುಕೊಂಡ್ಮೇಲೆ ಅವರ ಸಂಸ್ಥೆ ಜೊತೆ ಸೇರಿಕೊಂಡು ಅವರ ಒಳ್ಳೆಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಮ್ಮ ಮಂಡ್ಯ, ಮೈಸೂರು, ಚನ್ನರಾಯಪಟ್ಟಣ, ಹಾಸನ, ರಾಮನಗರ ಈ ಭಾಗಗಳಲ್ಲಿ ಮಲೆನಾಡು ಗಿಡ್ಡಗಳನ್ನು ಆಸಕ್ತ ರೈತರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಮಠದ ಮೂಲಕ 2 ಬಾರಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇವತ್ತು ವಿಶೇಷವಾಗಿ ನಮ್ಮ ಗೌಡರು ನಾಗೇಗೌಡರು ಅವರ ಒಂದು ಆಸಕ್ತಿ ಮೇರೆಗೆ ನಮ್ಮ ಅಕ್ಷಯವರು ಮತ್ತು ನಮ್ಮ ನಾಗೇಶ್ ಅವರು, ಪುಟ್ಟಸ್ವಾಮಿ ಗೌಡರು ಸಕ್ರೇಶ್ವರದಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ಸೇರಿ ಇವತ್ತು 5 ಜೋಡಿಗಳನ್ನು ಈ ಭಾಗದ ಸಾವಯವ ರೈತರಿಗೆ, ಕೃಷಿಕರಿಗೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೀವಿ. ಈ ಭಾಗದ ರೈತರು ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಸಾವಯವ ಕೃಷಿಗೆ ಈ ಜಾನುವಾರುಗಳನ್ನ ಬಳಸ್ಕೋಬೇಕು. ಹಾಗೆ ಇದು ವಿಶೇಷವಾಗಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಿನ ಹಾಲು ಕೊಡುತ್ತೆ ಅಂತ ಅನ್ನೋದಕ್ಕಿಂತಲೂ ಒಂದು ಗುಣಯುಕ್ತವಾದಂತಹ ಕ್ವಾಲಿಟಿ ಹಾಲನ್ನು ಕೊಡುತ್ತೆ. ಮತ್ತು ಕೃಷಿ ಬಳಕೆಯೂ ಕೂಡ ಇವುಗಳನ್ನ ಬಳಕೆ ಮಾಡ್ಕೋಬೋದಾಗಿದೆ. ಹಾಗೆ ಇದರ ಗಂಜಲ ಇರ್ಬೋದು, ಸಗಣಿ ಇರ್ಬೋದು, ದ್ರವ್ಯ ಉತ್ಪನ್ನಗಳನ್ನು ಬಳಕೆ ಮಾಡೋದ್ರ ಮೂಲಕ ಒಂದು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಇವತ್ತು 5 ಜೋಡಿಗಳನ್ನು ಈ ಗ್ರಾಮದಲ್ಲಿ ನಾವು ವಿತರಣೆಯನ್ನು ಮಾಡ್ತಾಯಿದ್ದೇವೆ. ಎಲ್ಲ ರೈತರು ಇದನ್ನು ಬೆಳೆಸಬೇಕು, ಪೋಷಿಸಬೇಕು. ಆ ಕರುಗಳು ಏನು ಹೆಚ್ಚಾಗ್ತವೆ, ಆ ಕರುಗಳು ಇದ್ದರೆ ಅದನ್ನು ಮತ್ತೆ ಇದೇ ಅಭಿಯಾನಕ್ಕೆ ಕೊಟ್ಟರೆ ಅವರು ಬೇರೆ ಭಾಗದ ರೈತರನ್ನ ಹುಡುಕಿ ಅವ್ರಿಗೆಲ್ಲರೂ ಕೂಡ ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಒಂದು ಆಂದೋಲನ ಇನ್ನೂ ಯಶಸ್ವಿ ಆಗಲಿ, ಚೆನ್ನಾಗಿ ನಡೀಲಿ. ವಿಶೇಷವಾಗಿ ಸಣ್ಣ ಸಣ್ಣ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಸಣ್ಣ ಹಿಡುವಳಿದಾರ ರೈತರನ್ನು ಕೂಡ ಆಯ್ಕೆ ಮಾಡಿಕೊಂಡು ಅದರಲ್ಲೂ ಸಾವಯವ ರೈತರನ್ನ ಆಯ್ಕೆ ಮಾಡಿಕೊಂಡು ಈ ಕೆಲಸ ಮಾಡೋದ್ರಿಂದ ಈ ಜಾನುವಾರುಗಳು ಏನು ಮಲೆನಾಡು ಗಿಡ್ಡ ತಳಿಗಳಿದ್ದಾವೆ ಇವು ಉಳಿತವೆ, ಕಟುಕರ ಕೈಗೆ ಹೋಗೋದು ತಪ್ಪುತ್ತೆ ಮತ್ತು ಸಂರಕ್ಷಣೆ ಆಗುತ್ತೆ, ಜೊತೆಗೆ ಸಂವರ್ಧನೆ ಕೂಡ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮಲೆನಾಡು ಗಿಡ್ಡಗಳನ್ನು ಈ ಭಾಗದಲ್ಲಿ ನೀಡ್ತಾ ಇರೋಂಥದ್ದು ಭಾಳ ಸುತ್ಯವಾದ ಕೆಲಸ. ಈಗ ಮುಂದಿನ ದಿನದಲ್ಲಿ ನಾನು ಈಗಾಗಲೇ ನಮ್ಮ ಅಕ್ಷಯವ್ರಿಗೆ ಹೇಳಿದ್ದೆ, ನಮ್ಮ ಮಠದ ಮೂಲಕ ಅನೇಕ ರೈತರು ಇವತ್ತು ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಮಂಡ್ಯದಿಂದ ಸುಮಾರು 100 ಜೋಡಿಗಳಿಗೆ ಇವತ್ತು ಬೇಡಿಕೆ ಬಂದಿದೆ. ಅದು ನಮಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ. ಏಕೆಂದರೆ ಯಾವ ರೈತರು ಬೆಳೀತಾರೆ ಅವ್ರ ಮನೆಯಿರೋಂಥ ಒಂದು ಎಕ್ಸ್ಟ್ರಾ ಕರುನ, ಒಂದು ಗಂಡು ಕರು ಆಗಿರ್ಬೋದು, ಹೆಣ್ಣು ಕರು ಆಗಿ ನಮಗೆ ಕೊಟ್ಟರೆ ನಾವು ಇನ್ನೊಬ್ಬ ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಈಗಾಗಲೇ ಏಪ್ರಿಲ್ 20ಕ್ಕೆ ನಾವು ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಅಕ್ಷಯವ್ರಿಗೆ ಹೇಳಿದೆ. ನಮ್ಮ ಮಂಡ್ಯ ಜಿಲ್ಲೆಯ ಏನು ಆಲೇಕೆರೆ ರೈತರ ಶಾಲೆ ಇದೆ, ಅಲ್ಲಿನ ಸತ್ಯಮೂರ್ತಿ ಮತ್ತು ಅವರ ತಂಡ ಒಂದು ರೈತ ಉತ್ಪಾದಕ ಕಂಪ್ನಿ